ಎಲ್ರಿಗೂ ನಮಸ್ಕಾರ. ನಾವು ವಿಡಿಯೋಗಳು ಮಾಡೋಣ ಅಂತ ಬೆಳಿಗ್ಗೆನೇ ಎದ್ದು ಹೋದ್ರೆ ಅಲ್ಲಿ ಯಾರು ಕಂಟೆಂಟ್ ಕೊಡೋರೇ ಇಲ್ಲ. ಕೆಲವೊಂದು ತೋಟಗಳಲ್ಲಿ ಟೊಮೊಟೊನ ತುಂಬ ಚೆನ್ನಾಗಿ ಅಂಟಿಸಿದ್ದಾರೆ. ಕೆಲವೊಂದು ತೋಟಗಳಲ್ಲಿ ಒಂದು ಸ್ವಲ್ಪ ಹಾಗೆ ಹೀಗೆ ಇದೆ, ಉಳಿರೋದ್ರಲ್ಲಿ ಸ್ವಲ್ಪ ಹೋಗಿದೆ, ಮತ್ತೆ ನಾಟಿ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಕಂಟೆಂಟ್ ಮಾಡೋಣ ಅಂತ ಹೋದೆ, ರೈತರು ಯಾರು ಕಂಟೆಂಟ್ ಕೊಡೋದಕ್ಕೆ ತಯಾರಿಲ್ಲ. ಅದಕ್ಕೆ ನಾವು ಅಲ್ಲಿ ಇಲ್ಲಿ ಸ್ವಲ್ಪ ತಿಳ್ಕೊಂಡಿರೋದು ಮತ್ತೆ ನಾವು ಮಾಡಿ ಸಕ್ಸಸ್ ಆಗಿರೋದನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಯಾಕಂದರೆ ಟೊಮೊಟೊ ನಾರುಗಳಿರೋ ಡಿಮ್ಯಾಂಡ್ ನೋಡೋದಾದ್ರೆ ದಿನಕ್ಕೆ ಒಂದು 4-5 ಜನ ಆದರೂ ಫೋನ್ ಮಾಡ್ತಾರೆ, ನಿಮ್ಮ ಕಡೆ ಟೊಮೊಟೊ ನಾರದ ಅಂತ. ಆ ರೇಂಜ್ಗೆ ಸೋಯಿಂಗ್ ಅನ್ನೋದು ನಡೀತಾ ಇದೆ. ಸೋಯಿಂಗ್ ಅನ್ನೋದು ನಡೀತಾ ಇರೋದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ಅಲ್ಲಿ ಇಲ್ಲಿ ನಾರು ಹುಡುಕಿರ್ತಾರೆ, ಕ್ಯಾಚ್ ಹಾಕಿರ್ತಾರೆ, ತಗೊಂಡಾಗಿ ಊಣಿರ್ತಾರೆ. ಅದ್ರಾಗ ಅರ್ಧಂಬರ್ಧ ಸಸಿಗಳು ಹೋಗ್ತಾ ಇದೆ. ಸೊ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗೈತೆ. ಸೊ ಇದು ಬಂದು ಮಾಹಿತಿ ಏನಂತ ಹೇಳಿದ್ರೆ ಎಲ್ಲರಿಗೂ ಅಲ್ಲ, ಸುಮಾರು ಜನ ಕೆಲವೊಬ್ರು ಮಾಡಿರ್ತೀರ, ಚೆನ್ನಾಗೇ ಮಾಡಿರ್ತೀರ, ಅದಕ್ಕೆ ಏನೇನು ಕೊಡಬೇಕು ಎಲ್ಲ ಕೊಟ್ಟು ಸಸಿಗಳನ್ನೆಲ್ಲ ಉಳಿಸ್ಕೊಂಡಿರ್ತೀರ, ಅಂಥವ್ರಿಗಲ್ಲ. ಸುಮಾರು ಜನ ನನಗೆ ಕಾಮೆಂಟ್ ಮಾಡೋರು, ಮೆಸೇಜ್ ಮಾಡೋರಿಗೋಸ್ಕರ ಈ ವಿಡಿಯೋ ನಾರುಗಳು ಅಂಟ್ತಾ ಇಲ್ಲ ಅಣ್ಣ ಈ ಬಿಸಿಕ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಬೇಜಾರು ಮಾಡ್ಕೊಂಡಿರೋ ವಿಡಿಯೋ ಪೂರ್ತಿ ನೋಡ್ರಿ. ನಿಮ್ಮ ಸಹಕಾರನೇ ಈ ನಡು ಕೊಡ್ತಾ ಇಲ್ಲ, ಅದು ಯಾಕೋ ಗೊತ್ತಿಲ್ಲ, ನನ್ನ ಕಂಟೆಂಟ್ ಯಾಕೋ ಇಷ್ಟ ಆಗ್ತಾ ಇಲ್ಲ ಅನಿಸ್ತಾ ಇದೆ ನಿಮಗೆ. ಇಲ್ಲ ಯೂಟ್ಯೂಬರು ಅದನ್ನು ಹೋಗೋದು ಬಿಡ್ದಿರ ತೆಗೆದುಬಿಟ್ಟವ್ರೇನೋ ಗೊತ್ತಾಗ್ತಾ ಇಲ್ಲ ನನಗಂತೂ. ಆದರೆ ಕೊಡೋ ಕಂಟೆಂಟ್ ಕೊಡ್ತಾ ಇದ್ದೀನಿ, ಎಷ್ಟೋ ಜನ ಯೂಸ್ ಆಗ್ತಾ ಇದೆ ಸರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ. ಸೊ ನೋಡೋಣ, ಈಗ ಟೊಮೊಟೊ ಬಗ್ಗೆ ಒಂದು ಸ್ವಲ್ಪ ಕ್ಲೀನಾಗಿ ಮಾತಾಡೋಣ, ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಫಸ್ಟ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ, ಮಾಡಿಲ್ಲ ಅಂತ ಹೇಳಿದ್ರೆ. ಮತ್ತೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಇನ್ನಷ್ಟು ಜನ ಜೊತೆ ಶೇರ್ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಪಕ್ಕದಾಗ ಒಂದು ಬೆಲ್ ಐಕನ್ ಇರ್ತದೆ, ಅಂದರೆ ಗಂಟೆ ಬಟನ್ ಇರ್ತದೆ, ಅದನ್ನು ಒಂದ್ಸಲಿ ಒತ್ತಿದ್ರೆ ಆಲ್ ಅಂತ ಕೊಟ್ಬಿಟ್ರೆ ನಾನು ಮಾಡೋ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರ್ತದೆ. ನಿಮ್ಮ ಜೊತೆ ನಾನು ಕಾಂಟ್ಯಾಕ್ಟಲ್ಲಿ ಇರ್ಬೋದು ಅಂತ ಹೇಳಿದ್ರೆ ವಿಡಿಯೋಗಳನ್ನ ಬನ್ನಿ, ಜಾಸ್ತಿ ಹೊತ್ತು ಅರಿಕತೆ ಬೇಡ. ಇವಾಗ ಮೊದಲನೇದಾಗಿ ಟೊಮೊಟೊ ನಾರು ಸೆಲೆಕ್ಷನ್ ಏನಿರ್ತದೆ, ನಿಮ್ಮ ಏರಿಯಾಗೆ ತಕ್ಕದಂಗೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಸಂತೋಷ. ಅಂದರೆ ಮಾರ್ಕೆಟ್ಗೆ ಯಾವ್ದು ಚೆನ್ನಾಗಿ ಸೂಕ್ತವಾಗಿರ್ತದೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ರಿ. ಇವಾಗ ಬೇಸಿಗೆದಾಗ ನಾರ್ಮಲ್ ಆಗಿ ನಮ್ಮ ಕಡೆಗೆ ಬಂದು ಸೀಡ್ ವಿಚಾರಕ್ಕೆ ಬಂದಾಗ ಜಾಸ್ತಿ ನಾಟಿ ಮಾಡೋದು ಯಾವುದಪ್ಪ ಅಂತ ಹೇಳಿದ್ರೆ ಚಾಂಪು, ಆಮೇಲೆ 624 ಸಿಂಜೆಂಟಾ ಅವ್ರದ್ದು, ಅದಾದಮೇಲೆ ಯಾವುದಪ್ಪ ಅದು ಅಂಬರೀಷ ಜಾಸ್ತಿ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬಿಟ್ಟು. ಇನ್ನು ನಾಟಿ ವಿಚಾರಕ್ಕೆ ಬಂದಾಗ ಜೈಹೋ ಸಾಹೋ ಇವೆರಡೇ ಜಾಸ್ತಿ ನಡೀತಾ ಇರೋದು. ಅದನ್ನು ಬಿಟ್ಟರೆ ಈಗ ಯಾವುದೋ ಪವರ್ ಅಪ್ ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಮತ್ತು ಮೆಸೇಜ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಮತ್ತು EZ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ. ಸೊ ಇದು ಈಗಿನ ಮಟ್ಟಿಗೆ ನಮ್ಮ ಕಡೆಯಲ್ಲಿ ಒಂದು ಸ್ವಲ್ಪ ನಡೀತಾ ಇರೋವಂಥ ವೆರೈಟಿಗಳು. ಇನ್ನು ಸಸಿ ನರ್ಸರಿಗೆ ಹೋಗಿ ನೀವು ತಗೊಳ್ಳೋವಾಗ ಏನಂತ ಅಂತ ಹೇಳಿದ್ರೆ, ಡಿಮ್ಯಾಂಡಲ್ಲಿ ಬಂದು ನೀವು ಎಳೆ ಸಸಿನೇ ನಮಗೆ ಕೊಟ್ಬಿಡಿ ಅಂತ ತಗೋತೀರಾ, ಸಂತೋಷ. ತಗೊಂಡು ಏನು ಮಾಡ್ತೀರಾ, ತಗೊಂಡೋಗಿ ನೀವು ಒಂದಷ್ಟು ದಿನ ನಿಮ್ಮಲ್ಲಿ ಇಟ್ಕೋಬೇಕು. ಎಲ್ಲಾದ್ರೂ ನೆರಳಲ್ಲಿ ಈ ರೀತಿ ಒಂದು ಸ್ವಲ್ಪ ನೆರಳಿರೋ ಕಡೆ ಇಟ್ಟು ಒಂದು ಸ್ವಲ್ಪ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಥರ ಮಾಡ್ಕೋಬೇಕು. ಬೇರೆ ಚೆನ್ನಾಗಿ ರೆಡಿ ಆಗಬೇಕು. ಬೇರೆ ರೆಡಿ ಆಗಿರೋದಿಲ್ಲ, ಬಿಡೋಣ ಸೀಸನ್ಗೆ ಬಂದ್ಬಿಡ್ತದೆ ಟೊಮೊಟೊ ಅಂತ ಹೇಳ್ಬಿಟ್ಟು ರಪಾರ ಅಂತ ಎತ್ಕೊಂಡೋಗಿ ಹಂಗೆ ಈ ಬಿಸಿನಾಗಿ ಇಕ್ತೀರಾ. ಬಿಸಿನಾಗಿ ಇಟ್ಟರೆ ಏನಾಗ್ತದೆ, ಬೇರೆ ತಯಾರಿರೋದಿಲ್ಲ, ಗಿಡ ಅಂದರೆ ಈ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಕೆಪಾಸಿಟಿ ಇರೋಲ್ಲ. ಯಾಕಂದರೆ ಮೆಸ್ಸಲ್ಲಿ ಇಲ್ಲ ಪಾಲಿ ಹೌಸಲ್ಲಿ ಬೆಳೆದಿರ್ತದೆ ನೆರಳಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಟೆಂಪ್ರೇಚರಲ್ಲಿ. ನೀವು ತಗೊಂಬಂದು ಏಕಾಏಕಿ ಬಿಸಿಲಾಗಿ ಇಕ್ಬಿಟ್ರೆ ಅದು ಸೊರ್ಗೋತದೆ. ಅದೊಂದು ಮೈನ್ ವಿಚಾರ. ಕರೆಕ್ಟಾಗಿ ಗಿಡನ ನೋಡಿ, ಬೇರೆ ಚೆನ್ನಾಗಿರಬೇಕು, ಕಾಂಡ ಏನಿರ್ತದೆ ಸ್ಟಿಫ್ ಆಗಿರಬೇಕು ಅಂತ ಸಸಿನ ಸೆಲೆಕ್ಟ್ ಮಾಡಿ, ಅಥವಾ ಆ ರೀತಿ ಇಲ್ಲ ಎಳೆ ಸಸಿನ ತಗೊಬಂದರೆ ಒಂದಷ್ಟು ದಿನ ನಿಮ್ಮಲ್ಲೇ ಇಟ್ಕೊಂಡು ಅದನ್ನು ಒಂದು ಸ್ವಲ್ಪ ರೆಡಿ ಆದಮೇಲೆ ತಗೊಬಂದು ಉಣಿ. ಇನ್ನೊಬ್ರು ರೆಡಿಯಾಗಿರೋ ನಾರನ್ನ ಬರ್ತೀರಾ, ತಕ್ಷಣ ಉಣಕ್ಕೆ ಹೋಗ್ಬೇಡಿ. ಒಂದಿನ ನಿಮ್ಮ ವಾತಾವರಣದಲ್ಲಿ ಇಟ್ಕೊಳ್ಳಿ, ಅದೊಂದು ಸ್ವಲ್ಪ ರೆಡಿ ಆಗ್ತದೆ, ಆಮೇಲೆ ನಾಟಿ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಒಂದು ಸ್ವಲ್ಪ ಬೇರುಗಳು ಅದು ಇದು ಚೆನ್ನಾಗಿ ಬಿಡಬೇಕಂತ ಹೇಳಿದ್ರೆ ನಿಮಗೆ ಗೊತ್ತಿರ್ತದೆ, ರ್ಯಾಡಿ ಫಾರ್ಮ್ನ ಒಂದು ಇದರಲ್ಲಿ ಒಂದು ಏನಂತಾರೆ, ಒಂದು ಪಾತ್ರೆಯಲ್ಲಿ ಬೇಡ, ಒಂದು ಯಾವ್ದಾದ್ರು ಅಗಲವಾಗಿರೋ ಕ್ಯಾನಲ್ಲ ಯಾವ್ದ್ರಲ್ಲ ಒಂದು ಬೇಸನಲ್ಲ ಯಾವ್ದ್ರಲ್ಲ ರ್ಯಾಡಿ ಫಾರ್ಮ್ ಹಾಕ್ಬಿಟ್ಟು ನೀವು ತಂದಿರೋ ಸಸಿನ ಅದರಲ್ಲೇ ಡಿಪ್ ಮಾಡಿ ತೆಗೆದು ಹೊರಗಡೆ ಇಟ್ಟು ಒಂದು ಸ್ವಲ್ಪ ಅದು ಚದರಿಗೆ ಆದಮೇಲೆ ಸಸಿ ನಾಟಿ ಮಾಡಿಕೊಟ್ರೆ ಉತ್ತಮ. ರ್ಯಾಡಿ ಫಾರ್ಮ್ ಅಥವಾ ನೇಚರ್ ಡಿಪ್ ಅಂತ ಏನಿದೆ, ಸೊ ಇವೆರಡರಲ್ಲಿ ಯಾವ್ದಾದ್ರು ಮಾಡ್ಕೋಬೋದು. ಏನಂದರೆ ಇದು ಮುಖ್ಯ ಕಾರಣ ಟ್ರಾನ್ಸ್ಪ್ಲಾಂಟ್ ಸ್ಟ್ರೆಸ್ ಅಂತ ಏನು ಹೇಳ್ತಾರೆ. ಅಂದರೆ ಇವಾಗ ಒಬ್ಬರು AC-ನಲ್ಲಿ ಇರೋರನ್ನ ತಗೊಂಬಂದು ಬಿಸಿಲಲ್ಲಿ ಬಿಟ್ಬಿಟ್ರೆ ಅವರು ಯಾವ ರೀತಿ ಹೊಂದಾಣಿಕೆ ಆಗ್ಬೇಕಂತ ಹೇಳಿದ್ರೆ ಎಷ್ಟು ಕಷ್ಟಪಡ್ತಾರೆ, ಅದೇ ರೀತಿಯೇ ಒಂದು ನರ್ಸರಿನಲ್ಲಿ ಒಂದು ಪಾಲಿ ಹೌಸಲ್ಲಿ ಇರೋದನ್ನ ತಗೊಂಬಂದು ನಾವು ಹೊರಗಡೆ ನೆಟ್ಟಾಗ ಅದಕ್ಕೂ ಅದೇ ರೀತಿಯೇ ಇರುತ್ತೆ. ಸಸಿಗೆ ಈ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಅದಕ್ಕೂ ಟೈಮ್ ತಗೊಳುತ್ತೆ. ಸೊ ಹೊಂದ್ಕೊಳ್ಳೋಕೆ ಆಗಲಿಲ್ಲ ಅಂದಾಗ ಏನಾಗುತ್ತೆ, ಸುಸ್ತು ಬಿದ್ದೋಗುತ್ತೆ. ನಾವು ಯಾವ ರೀತಿ AC-ನಲ್ಲಿ ಇದು ಬಿಸಿಲು ಬಂದರೆ ಸುಸ್ತಾಗುತ್ತೀರೋ ಅದೇ ರೀತಿಯೇ. ಸೊ ಆ ಸ್ಟ್ರೆಸ್ ಇರಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾರೆ ಸ್ಟಾರ್ಟಿಂಗ್ ಹಂತದಲ್ಲಿ. ಇದೊಂದು ವಿಚಾರ ಆಯಿತು. ನೀವು ಸಸಿ ಯಾವಾಗಲೂ ಅಷ್ಟೇ ನಾಟಿ ಮಾಡುವಾಗ ಒಂದು ಗಮನದಲ್ಲಿ ಇಟ್ಕೊಬೇಕಾಗಿರೋದೇನಂತ ಹೇಳಿದ್ರೆ, ಬಿಸಿಲಲ್ಲಿ ದಯವಿಟ್ಟು ನಾಟಿ ಮಾಡಕ್ಕೆ ಹೋಗಬೇಡಿ. ಬಿಸಿಲಲ್ಲಿ ಅಂತ ಹೇಳಿದ್ರೆ ಈಗ ಒಂದು 10 ಗಂಟೆ 11 ಗಂಟೆ ಮಧ್ಯಾಹ್ನ ಈ ಟೈಮಲ್ಲೂ ಆಗಲಿ, ಅಥವಾ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅಷ್ಟೇ ನಾಟಿ ಮಾಡಕ್ಕೆ ಹೋಗಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ, ಇವಾಗ ನೀವು ನಾಟಿ ಮಾಡ್ತೀರಾ, ಬೆಳಿಗ್ಗೆ ಅಷ್ಟೊತ್ತಿಗೆ ಮಾಡ್ಬೋದು ನೀವು, 6 ಗಂಟೆಗೆ ಮಾಡಿದ್ರೇನೋ ಅಷ್ಟೇ, 9 ಗಂಟೆ ಆಗಿದ ತಕ್ಷಣ ಬಿಸಿಲು ಹೊಡಿತದೆ. ಆ ಬಿಸಿಲಿಗೆ ಏನಾಗುತ್ತೆ, ಸ್ವಲ್ಪ ಬಾಡ್ದಂಗೆ ಆಗುತ್ತೆ ಸಸಿ. ಬಾಡ್ದಂಗೆ ಆಗ್ಬಿಟ್ಟು ಏನಂದ್ರೆ ಪೇಪರ್ ಮೇಲೆ ಬಿತ್ತು ಅಂತ ಹೇಳಿದ್ರೆ ಅಲ್ಲಿಗೆ ಆ ಸಸಿ ಕತೆ ಮುಗೀತು ಅಂತ ಅರ್ಥ. ಓಕೆನಾ? ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಆದಷ್ಟು ಸಂಜೆ ಒಂದು 4 ಗಂಟೆ 5 ಗಂಟೆ ಮೇಲ್ಪಟ್ಟು ನಾಟಿ ಮಾಡ್ಕೊಳ್ಳಿ. 5 ಗಂಟೆ ಮೇಲ್ಪಟ್ಟು ನಾಟಿ ಮಾಡ್ಕೊಂಡಾಗ ಏನಂತ ಹೇಳಿದ್ರೆ ನಿಮಗೆ ನೈಟ್ ಎಲ್ಲ ಕೋಲ್ಡ್ ಇರ್ತದೆ. ಇದರಿಂದ ಏನಂತ ಹೇಳಿದ್ರೆ ಸಸಿ ಒಂದು ಸ್ವಲ್ಪ ರಿಕವರ್ ಆಗೋದಕ್ಕೆ ಚಾನ್ಸ್ ಇರ್ತದೆ. ನೈಟ್ ಎಲ್ಲ ಒಂದು ಸ್ವಲ್ಪ ಥಂಡಿ ವಾತಾವರಣಕ್ಕೆ ಆಲ್ರೆಡಿ ಆಲ್ಮೋಸ್ಟ್ ಒಂದು 70%, 60ರಿಂದ 70%, 80%ವರೆಗೂ ಸಸಿ ಒಂದು ಸ್ವಲ್ಪ ಸ್ಟೇಬಲ್ ಆಗಿ ನಿಂತ್ಕೊಳ್ಳುತ್ತೆ ಬೆಳಗ್ಗೆ. ನೀವು ಡೈರೆಕ್ಟಾಗಿ ಸನ್ಲೈಟ್ ಅಂದರೆ ಬಿಸಿಲಲ್ಲಿ ಎತ್ಕೊಂಡೋಗಿ ನಾಟಿ ಮಾಡಿಬಿಟ್ರೆ
ತೊಂದರೆ ಆಗುತ್ತೆ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಆದಷ್ಟು ಈವ್ನಿಂಗ್ ಟೈಮ್ ನಾಟಿ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತು ನೆಕ್ಸ್ಟ್ ದಿನ ನಾಟಿ ಮಾಡಿದ ನೆಕ್ಸ್ಟ್ ದಿನ ಏನು ಮಾಡ್ತೀರಾ, ಆದಷ್ಟು ನೋಡ್ರಿ ನೀರು ಎಲ್ಲಿ ಒಂದೊಂದು ಕಡೆ ನೆಂದಿರ್ತದೆ, ಒಂದು ಕಡೆ ನೆಂದಿರೋದಿಲ್ಲ. ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಪಂಪಲ್ಲಿ ಎತ್ಕೊಂಡು ಆದಷ್ಟು ನೀರು ಯಾವ್ದು ನೆಂದಿರಲ್ಲ ಅಂತ ಒಂದು ಸಸಿಗಳಿಗೆ ಒಂದು 9-10 ಗಂಟೆ ಟೈಮಲ್ಲಿ ಒಂದು ಸ್ವಲ್ಪ ಡ್ರಿಂಚಿಂಗ್ ಮಾಡಿಬಿಡ್ರಿ ನೀರನ್ನ. ಅವಾಗ ಏನಾಗುತ್ತೆ, ಈ ನೆನೆದಿರೋ ಕಡೆನೂ ಸಸಿ ಅಂಟ್ಕೊಳ್ತದೆ. ಇದೊಂದು ವಿಚಾರ ಆಯಿತು. ಆಮೇಲೆ ನೀರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಿಸಿಲಲ್ಲಿ ಯಥೇಚ್ಛವಾಗಿ ಅಂದರೆ ಸಸಿ ಅಂಟುಬಿಡ್ಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ನೀರು ಕೊಡಬೇಡಿ ದಯವಿಟ್ಟು. ಆ ರೀತಿ ಜಾಸ್ತಿ ನೀರು ಕೊಟ್ಟಾಗಲೂ ಏನಾಗುತ್ತೆ, ಆ ಪೇಪರ್ ಕಾದಿರ್ತದೆ, ಅದ್ರ ಜೊತೆಗೆ ಈ ನೀರು ಮಿಕ್ಸ್ ಆಗಿ ಬಿಸಿಲು ಕಾದಾಗ ಏನಾಗುತ್ತೆ, ಒಳಗಡೆ ಒಂದು ಸ್ವಲ್ಪ ಹಬೆ ಕ್ರಿಯೇಟ್ ಆಗ್ತದೆ. ಅದರಿಂದನೂ ಸಸಿ ಹೋಗೋಂಥ ಚಾನ್ಸಸ್ ಇರ್ತದೆ. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಆದಷ್ಟು ಅರ್ಲಿ ಮಾರ್ನಿಂಗ್ ಅಂದರೆ ಒಂದು 8-9 ಗಂಟೆ ಒಳಗಡೆ ನೀರು ಕೊಡೋದನ್ನ ರೂಢಿ ಮಾಡ್ಕೊಳ್ಳಿ. ಅಕಸ್ಮಾತ್ ಶಿಫ್ಟ್ ಕರೆಂಟ್ ಏನಾದರೂ ಇರೋರಾದರೆ ಒಂದು ಸ್ವಲ್ಪ 4 ಗಂಟೆವರೆಗೂ ಆದರೂ ನೈಟಲ್ಲಿ ಏನಾದರೂ ಆದರೆ ಸಾಧ್ಯವಾದರೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಬಿಟ್ಕೊಳ್ಳೋದು ಉತ್ತಮ. ಇದರಿಂದನೂ ನಮ್ಮ ಸಸಿ ಹೋಗೋದನ್ನು ರಕ್ಷಣೆ ಮಾಡ್ಕೊಬೋದು. ಇದಾದಮೇಲೆ ನೆಕ್ಸ್ಟ್ ವಿಚಾರಕ್ಕೆ ಬಂದಾಗ ಇನ್ನೇನಪ್ಪ ಅಂತ ಹೇಳಿದ್ರೆ ಕಾಂಡ ಕೊಳೆ ರೋಗ ಅಥವಾ ವಿಲ್ಟು ಈ ಥರ ತೊಂದರೆಗಳೆಲ್ಲ ಇರ್ತದೆ. ಸೊ ಪರ್ಟಿಕ್ಯುಲರ್ ಆಗಿ ಏನು ವಿಲ್ಟು ತೊಂದರೆಗಳು ನಿಮ್ಮದ್ರಲ್ಲಿ ಸಿಂಪ್ಟಮ್ಸ್ ಇರುತ್ತೋ ಅದಕ್ಕೆ ತಕ್ಕದಾಗಿರುವಂಥ ಔಷಧಿಗಳನ್ನ ಕೊಡೋದು ಸೂಕ್ತ. ನಾನು ಆಲ್ರೆಡಿ ವಿಲ್ಟ್ ಬಗ್ಗೆ ಒಂದು ವಿಡಿಯೋನೇ ಮಾಡಿರ್ತೀನಿ. ಸೊ ಏನೆಲ್ಲ ವಿಲ್ಟ್ಗಳು ಬರ್ತದೆ, ಅದಕ್ಕೆ ಏನೆಲ್ಲ ಒಂದು ಸೊಲ್ಯೂಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿ ಬೇಕಾಗಿದ್ರೆ ಗಿಡ ಏನು ಯಾವ ಕಾರಣಕ್ಕೆ ಸಾಯಿತು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಇದೆ. ಸೊ ಅದನ್ನು ವಿಲ್ಟಿಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಇರಲಿ, ನೀವು ಒಂದು 5ರಿಂದ 8 ದಿನ 10 ದಿನ ಒಳಗಡೆ ಒಂದು ಡ್ರಿಂಚಿಂಗ್ ಅನ್ನೋದನ್ನ ಕೊಡಿ. ಆ ಡ್ರಿಂಚಿಂಗಲ್ಲಿ ನೀವು ಬೇಕಾದರೆ ರ್ಯಾಡಿಫಾರ್ಮ್ ಯೂಸ್ ಮಾಡ್ಕೊಬೋದು. ಅದ್ರ ಜೊತೆಗೆ ಫಂಗಿಸೈಡು, ಇನ್ಸೆಕ್ಟಿಸೈಡ್ ಮಿಕ್ಸ್ ಇರೋದೆಲ್ಲ ಕಾಂಬಿನೇಷನ್ಸ್ ಜಾಸ್ತಿ ಬರುತ್ತೆ. ಕ್ಯಾಸ್ಕೇಡು, ಎಲೆಕ್ಟ್ರಾನು, ಮತ್ತು ವಾರ್ಡನ್ ಎಕ್ಸ್ಟ್ರಾ ಈ ಥರ ಸುಮಾರು ಇದಾವೆ ಇದರಲ್ಲಿ ನಿಮಗೆ ಮಾರ್ಕೆಟಲ್ಲಿ. ಸೊ ಅಂಥದ್ದನ್ನ ಯಾವುದಾದ್ರೂ ಒಂದನ್ನು ಡ್ರಿಂಚಿಂಗ್ ಕೊಡೋದ್ರಿಂದ ಏನಾಗುತ್ತೆ, ನಾವು ಅಥವಾ ಯೂಮಿಕ್ ಆ್ಯಸಿಡು ಈ ಥರದ್ದು ಏನಾದ್ರು ಮಿಕ್ಸ್ ಮಾಡ್ಕೊಂಡು ಡ್ರಿಂಚಿಂಗ್ ಮಾಡಿದ್ದೆ ಆದರೆ ಸ್ವಲ್ಪ ಗಿಡಕ್ಕೆ ಬೆಳವಣಿಗೆಗೂ ಸಹಕಾರಿಯಾಗಿರ್ತದೆ. ಸ್ಟಾರ್ಟಿಂಗಲ್ಲಿ ಬರುವಂಥ ರೋಗ ಲಕ್ಷಣಗಳು ಮತ್ತು ಸಾಯೋದು ತಡೆಗಟ್ಕೋಬೋದು. ಇದೆಲ್ಲ ಒಂದು ವಿಚಾರ ಆಯಿತು. ಇದಾದಮೇಲೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಗ್ಲಾಸ್ಗಳು ಹಾಕುವಂಥದ್ದು. ಪೇಪರ್ ಗ್ಲಾಸ್ ಹಾಕೋದು ಬಂದು ನಾನು ಸುಮಾರು ಒಂದು 4-5 ವರ್ಷದ ಹಿಂದ್ಗಡೆನೇ ಟ್ರೈ ಮಾಡಿ ಸುಮಾರು ಜನಕ್ಕೆ ಹೆಲ್ಪ್ ಆಗಿ ಎಲ್ಲರೂ ಹೇಳಿದ್ರು ಚೆನ್ನಾಗಿ ನಮ್ಮ ಸಸಿ ಎಲ್ಲ ಇದೆ ಅಂದ್ಬಿಟ್ಟು. ಅದೇ ರೀತಿಯೇ ಅಷ್ಟೇ, ನೀವು ಪೇಪರ್ ಗ್ಲಾಸ್ ಏನು ಜಾಸ್ತಿ ಏನು ಆಗೋದಿಲ್ಲ. ನೀವು ಸಸಿಗೆ ಇವಾಗ ಡಿಮ್ಯಾಂಡ್ ಇರುವಾಗ ₹2 ಕೊಡೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ಬಂದು ಒಂದು 30 ಪೈಸೆ ಕೊಟ್ಟು ಒಂದು ಗ್ಲಾಸ್ ಹಾಕೋದು ಏನು ದೊಡ್ಡ ಸಾಮ್ರಾಜ್ಯ ಅಲ್ಲ. ಸ್ವಲ್ಪ ಗಾಳಿ ವಾತಾವರಣ ಇದ್ದಾಗ ಒಂದು ಸ್ವಲ್ಪ ಪೇಪರ್ ಗ್ಲಾಸ್ ಆರೋಗುತ್ತೆ. ಬಟ್ ಏನಂದ್ರೆ ಒಂದು ಸ್ವಲ್ಪ ಮಣ್ಣೊಳಗಡೆ ಹೋಗೋ ಥರ ಹಾಕಿ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ. ಒಂದು 15 ದಿನ ಗ್ಲಾಸ್ ಇಟ್ಕೊಂಡ್ರೆ ಆಮೇಲೆ ಗಿಡ ಒಂದು ಸ್ವಲ್ಪ ಸ್ಟಡಿ ಆಗುತ್ತೆ ಅಂದರೆ ಆಮೇಲೆ ನೀವು ತೆಗೆದಾಕ್ಬೋದು. ಸೊ ಅದಾದಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಪೇಪರಲ್ಲಿ ಓಲ್ ಹಾಕ್ತಿರಲ್ಲ, ಆ ಓಲ್ ಬಂದು ಒಂದು ಸ್ವಲ್ಪ ಅಗಲವಾಗಿ ಹಾಕೊಳ್ಳಿ. 2 ಇಂಚ್ ಹೋಲ್ಗಳು ಮಳೆಗಾಲದಲ್ಲಿ ಹಾಕ್ತಾರೆ. ಸೊ ದಯವಿಟ್ಟು 2 ಇಂಚ್ ಹೋಲ್ನ ಬೇಸಿಗೆದಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಆದಷ್ಟು 3-3.5 ಇಂಚು 4 ಇಂಚ್ವರೆಗೂ ನೀವು ಹಾಕೊಂಡ್ರೆ ಏನಾಗುತ್ತೆ, ಗಿಡಕ್ಕೆ ಸುತ್ತು ಬಂದು ಹಬೆ ತೊಟ್ಟೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸಸಿ ಅಕಸ್ಮಾತ್ ಬಾಡಿದ್ರೇನು ಪೇಪರ್ ಮೇಲೆ ಬೀಳೋದನ್ನು ತಪ್ಪಿಸ್ಬೋದು. ಜೊತೆಗೆ ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಗಾಳಿ ಒಂದು ಸ್ವಲ್ಪ ಚೆನ್ನಾಗಿ ಆರಾಮಾಗಿ ನುಗ್ಗೋ ಕಾರಣಕ್ಕೆ ಒಳಗಡೆಯಿಂದ ಹಬೆ ತಟ್ಟಿದ್ರೇನು ಅಷ್ಟೊಂದಾಗಿ ಗಿಡ ಸಾಯಲ್ಲ. ಸೊ ಇದೆಲ್ಲ ಒಂದು ಮೆಥಡ್ಸ್ನ ಇಟ್ಕೊಂಡು ನೀವು ಸಸಿನ ನೋಡ್ಕೊಂಡಿದ್ದೆ ಆದರೆ ಖಂಡಿತ ನಿಮ್ಮ ಸಸಿ ಒಂದು ಸ್ವಲ್ಪ ಆರಾಮಾಗಿ ಸರ್ವೈವ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಒಂದು 15 ದಿನಗಳ ಕಾಲ ಒಂದು ಸ್ವಲ್ಪ ಡ್ರಿಪ್ ಗೊಬ್ಬರಗಳನ್ನ ಜಾಸ್ತಿ ಯಥೇಚ್ಛವಾಗಿ ಬಳಕೆ ಮಾಡೋದು, ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ನೀವು ನಾರ್ಮಲಾಗಿ ನೀವು ಮಳೆಗಾಲದಲ್ಲಿ ಕೊಡೋದ್ರಲ್ಲಿ ಅರ್ಧ ಕೊಟ್ಟರೆ ಸಾಕು. ಅಂದರೆ ಈಗ ಎಕರೆಗೆ 6 kg ರೆಕಮೆಂಡೇಷನ್ ಇದೆ ಅಂದರೆ ಒಂದು 3 kg ಕೊಟ್ಟರೆ ಸಾಕು. ಇಲ್ಲ ಬೇಡ ಅಂತ ಹೇಳಿದ್ರೆ ಒಂದು 15 ದಿನ ಬೇರೆ ಬಿಡೋವರೆಗೂ ನೀವು ಸಿಂಪಲ್ ಆಗಿರುವಂಥ ಯಾವುದಾದ್ರು ಗಿಡಕ್ಕೆ ಸ್ಟ್ರೆಸ್ ರಿಲೀಫ್ ಆಗುವಂಥ ಒಂದು ಇದನ್ನು ಡ್ರಿಂಚಿಂಗ್ ಮಾಡ್ಕೊಳ್ಳಿ, ಅಥವಾ ಡ್ರಿಪ್ಪಲ್ಲಿ ಕೊಡಿ. ಯೂಮಿಕ್ ಆ್ಯಸಿಡ್, ಫಲ್ವಿಕ್ ಆ್ಯಸಿಡ್ ಮತ್ತು CBD ಎಕ್ಸ್ಟ್ರಾಕ್ಟ್, ಅಮೈನೋ ಆಸಿಡ್ಸ್ ಈ ಥರ ಎಲ್ಲ ಇರ್ತಾವಲ್ಲ, ಪೊಟ್ಯಾಷಿಯಮ್ ಇಮಿಟು ಈ ಥವುಗಳನ್ನೆಲ್ಲ ಬಂದು ಒಂದು ಸ್ವಲ್ಪ ಗಿಡಕ್ಕೆ ಕೊಟ್ಟರೆ ಒಂದು ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಗಿಡನೂ ಹೆಲ್ತಿ ಆಗಿರುತ್ತೆ. ಒಂದು 15 ದಿನ ಮೇಲ್ಪಟ್ಟು ಆಮೇಲೆ ಡ್ರಿಪ್ ಗೊಬ್ಬರ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ನಿಮ್ಮ ಜೊತೆ ಮಾಹಿತಿ ಹಂಚ್ಕೊಂಡಿದ್ದೀನಿ. ಯಾರಿಗಾದ್ರೂ ಉಪಯುಕ್ತವಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.